ಹಲೋ, ಎಲ್ಲೋ ನಂದ್ 2,000 ಕೊಡ್ತೀನಿ ಅಂತ ಮೊನ್ನೆ ಇಸ್ಕೊಂಡು ಹೋಗ್ಬಿಟ್ಟು ಇನ್ನೂ ಕೊಟ್ಟಿಲ್ಲ. ಕೊಡ್ತೀನಿ ಮಚ್ಚ. ಮಚ್ಚ, ಈ ಸಲ IPL ಯಾರು ಸಪೋರ್ಟ್ ಮಾಡ್ತಾ ಇದ್ಯಾ? ನಿಂಗೆ ಗೊತ್ತಲ್ಲ ಮಚ್ಚ, ಸೋತ್ರು ಗೆದ್ರು ಹೇಳೋದೊಂದೇ, ಈ ಸಲ ಕಪ್ ನಮ್ದೆ. ಮಚ್ಚ CSK ಚೆನ್ನಾಗ್ ಆಡುತ್ತಲ್ಲ. ರೋಡ ಕಾಣಿಸ್ಗಿಣ್ಸಿಯ ನಾಯಿ ಹೊಡೆದಂಗ್ ಹೊಡಿತೀವಿ. ಹಲೋ, ಎಲ್ಲೋ ನಂದ್ 2,000 ಕೊಡ್ತೀನಿ ಅಂತ ಮೊನ್ನೆ ಇಸ್ಕೊಂಡು ಹೋಗ್ಬಿಟ್ಟು ಇನ್ನೂ ಕೊಟ್ಟಿಲ್ಲ. ಕೊಡ್ತೀನಿ ಮಚ್ಚ. ಯಾವಾಗ ಕೊಡ್ತೀಯಾ? ಹಿಂಗೇನ್ 2,000 ತಾನೇ ಬೇಕು? ನಾನ್ ಕ್ವಶನ್ ಕೇಳ್ತೀನಿ, ಅದಕ್ಕೆ ಕರೆಕ್ಟ್ ಆಗಿ ಆನ್ಸರ್ ಕೊಟ್ಬಿಡು. 2,000 ಅಲ್ಲ, ನಿಂಗೆ 5,000 ಕೊಡ್ತೀನಿ. 5,000? ಸರಿ, ಕೇಳೋ, ಅದ್ ಏನ್ ಕೇಳ್ತೆ ಕೇಳೋ. ಒಬ್ಬ ಅಪ್ಪ ಮನೆಗ್ ಬಂದಿ ಅವ್ರ ಮಗಂಗೆ ನಾಯಿ ಹೊಡೆದಂಗ್ ಹೊಡಿತಾನೆ. ಯಾಕಂದ್ರೆ ಅವ್ನ್ ಕುಡ್ದಿದ್ದ. ಇವಾಗ ಇದ್ರಲ್ಲಿ ಕುಡ್ದಿದ್ದ ಯಾರು ಹೇಳು? ಅಪ್ಪ ಮನೆಗ್ ಬಂದು ಅವ್ರ ಮಗನ್ ಕೊಡ್ದ, ಯಾಕಂದ್ರೆ ಅವ್ನ್ ಕುಡ್ದಿದ್ದ. ಇಲ್ಲ, ಅವ್ರ ಮಗ ಕುಡ್ದಿದ್ದ. ಇವಾಗ ನನ್ ಮಗ ಕುಡ್ದಿದ್ರೆ ಅಪ್ಪ ಅಂತಾನೆ, ಅಪ್ಪ ಅಂದ್ರೆ ಮಗ ಅಂತ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಮ್ಯಾಮ್, ಇವ್ ಡೇಟು 26 ಇಸ್ವಿನ 2026. ಅದಕ್ಕೆ ನಿಮ್ ಸ್ಕೂಲ್ ಹೋಗಿ ಬಾದ್ಶಾ ಮತ್ತೆ ಚಾಕ್ಲೇಟ್ ಇಸ್ಕೊಂಬ. ಲವ್, ಚಿಕ್ಕ ವಯಸ್ಸಲ್ಲ ಗೊತ್ತೋ ನೀನ್, ಅದಕ್ಕೆ ಸ್ಕೂಲ್ಗೆ ಬರ್ತಾ ಇದ್ದಿದ್ದು. ಇವಾಗ ನಾವು ಕಾಲೇಜ್ಗೆ ಹೋಯ್ತಾ ಇದೀವಿ ಕಣೋ. ನೀನ್ ಒಳ್ಳೆ ಇನ್ನು ಚಿಕ್ಕ ಹುಡ್ಕೊಂತಾರನೇ ಇದ್ಯಾ. ಹೇಳ್ತಾ ಏನ್ ಕೇಳು, ಯೂನಿಫಾರ್ಮ್ ಹಾಕೊಂಡ್ರೆ ಯಾರು ಕಂಡಿಡಿಯಲ್ಲ, ಹೋಗಿ ಇಸ್ಕೊಂಬ. ಸೋಮವಾರ ರಜೆ ಐತೆ ಅಂತ ಗೊತ್ತಾಗಿ ಶನಿವಾರ ರಜೆ ಹಾಕ್ಬಿಟ್ಟು 3 ದಿವಸ ಊರ್ಗ್ ಹೋಗ್ಬಿಡೋದಲ್ಲ. ಬರ್ಬೇಕಿಲ್ಲ ಯೂನಿಫಾರ್ಮ್ ಹಾಕೊಂಡು ಲೈನಲ್ಲಿ ನಿಂತ್ಕೊಳಕ್ಕೆ, ಅವಾಗ ಗೊತ್ತಾಗುತ್ತೆ. ಅಂದ್ರೆ ನೀನ್ ಇವಾಗ ಯೂನಿಫಾರ್ಮ್ ಹಾಕೊಂಡು ರಿಯಲ್ ಆಗಿ ಹೋಗಿದ್ಯಾ? 78 ವರ್ಷ ಆಯ್ತು ನಮ್ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ. ಇನ್ನು ನಮ್ ದೇಶ ಯಾವಾಗ ಮುಂದುವರಿಯೋದು? ಯಾಕೇನಾಯ್ತು? ಇನ್ನು ಸ್ಕೂಲಲ್ಲಿ ಒಬ್ರಿಗೆ ಒಂದೇ ಭಾಷೆ ಕೊಡ್ತವ್ರೆ ಮಚ್ಚ. ಅಕ್ಕ, ಹಾ ಹೇಳು. ಇದನ್ನ ಏನ್ರಲ್ಲಿ ಮಾಡಿದೆ ಅಕ್ಕ? ಯಾಕೋ ಅಷ್ಟೊಂದ್ ಚೆನ್ನಾಗಿದ್ಯಾ? ಮೇಲ್ಗಡೆ ಕೇಳಿದ್ರೆ ಹೇಳ್ಬೇಕಲ್ಲ ಏನ್ ತಿನ್ಸತ್ತೆ ಅಂತ. ದೇವ್ರೆಲ್ಲರಿಗೂ ಬುದ್ಧಿ ಹಂಚ್ಬೇಕಾರೆ ನಾನ್ ಗರ್ಲ್ ಫ್ರೆಂಡ್ ಸಿಗೋ ಲೈನಲ್ಲಿ ನಿಂತಿದ್ದೆ. ಯಾಕಂದ್ರೆ ನಮ್ಗೂ ಒಂದೇ ಒಂದ್ ಹುಡುಗಿಯಾರು ಬೀಳ್ಲಿ ಅಂತ. ಆದ್ರೆ ನನ್ ನಂಬರ್ ಬರೋ ಅಷ್ಟಕ್ಕೆ ಹುಡುಗಿರೆಲ್ಲ ಖಾಲಿ ಆಗ್ಬಿಟ್ಟಿದ್ರು. ಸರಿ ಅಂತ ನಾನು ಬುದ್ಧಿ ಇಸ್ಕೊಳಕ್ ಹೋಗಿದ್ದೆ. ಅಲ್ಲಿ ನೋಡ್ರೆ ಬುದ್ಧಿನೂ ಖಾಲಿ ಆಗ್ಬಿಟ್ಟಿತ್ತು. ಯಾರೋ ಪಕ್ಕದ ಲೈನ್ ಕೂಗ್ತಾ ಇದ್ರು. ಹೋಗ್ ನೋಡಿದ್ರೆ ಮಕ ಚೆನ್ನಾಗ್ ಕಾಣ್ಸಕ್ಕೋ ಒಂದ್ ಲೈನ್ ಇತ್ತು. ನಾನು ಎಲ್ಲಾ ಬಿಟ್ಬಿಟ್ಟು ಅಲ್ಲಿ ಓಡ್ಕೊಂಡು ಹೋದೆ. ಅಲ್ಲೋಗ್ ನೋಡಿದ್ರೆ ಫ್ರೀದ್ ಖಾಲಿ ಆಗ್ಬಿಡೈತೆ, ಇವಾಗ ಬೇಕಂದ್ರೆ 200 ರೂಪಾಯಿ ಆಗುತ್ತೆ ಅಂದ್ರು. ನನ್ನ ಹತ್ರ ಅವಾಗ 200 ರೂಪಾಯಿ ಇರ್ಲಿಲ್ಲ. ಅವಾಗಿಂದ ಸ್ಟಾರ್ಟ್ ಆಗಿದ್ ಬ್ಯಾಡ್ ಲಕ್. ನಂಗೂ ನಮ್ ಫ್ರೆಂಡ್ಸ್ಗೂ ಟೀ ಕುಡಿಯಕ್ ಹೋದ್ರೆ 200 ರೂಪಾಯಿ ಕಮ್ಮಿ ಇರುತ್ತೆ, ಊಟ ಮಾಡಕ್ ಹೋದ್ರೆ 200 ರೂಪಾಯಿ ಕಮ್ಮಿ ಇರುತ್ತೆ. 20,000 ರೂಪಾಯಿ ಫೋನ್ ತಗೋಣ ಅಂತ ಫುಲ್ ಕ್ಯಾಶ್ ತಗೊಂಡೋಗಿದೆ. ನೋಡ್ರೆ ಹೋಗೋದಾರಿಲಿ ಎಲ್ಲೋ ಕರೆಕ್ಟ್ ಆಗಿ 200 ರೂಪಾಯಿ ಬಿದ್ದೋಗ್ಬಿಟ್ಟೈತೆ. ಡಾಕ್ಟ್ರೇ, ನಂಗೆಲ್ಲ ನೆನಪಾಗೋಯ್ತು. ಇಲ್ಲ ಲೈ. ಡಾಕ್ಟ್ರೇ, ಮತ್ತೆ ಇದೇ ಖುಷಿಗೆ ಸ್ವೀಟ್ ತಿನ್ಸಲ್ವಾ? ಮಗು ನಿಮ್ಗಾಗಿದ್ದು, ನೀವು ನಂಗೆ ಸ್ವೀಟ್ ತಿನ್ಸ್ಬೇಕು. ನನ್ಗೆ ಯಾವಾಗ ಮಗು ಆಯ್ತು? ಅದೇ ಮತ್ತೆ ನಿಮ್ಗೆ ಹೆಂಗಾಗುತ್ತೆ ಮಗು? ನಂಗೆಂತಕ್ ಆಗಲ್ಲ. ಗಂಡಸ್ರ ಬಾಡಿಲಿ ಮಗು ಪ್ರೊಡ್ಯೂಸ್ ಮುಚ್ಚ ಬಾಯ್, ಅದ್ ನಂಗೂ ಗೊತ್ತು, ನಾನ್ ಡಾಕ್ಟರ್. ಹೆಂಗಾಯ್ತು? ನನಗಾಗಿಲ್ಲ ಲೋ. ಏನಾಗಿಲ್ಲ? ಮಗು. ಇದು ತುಂಬಾ ದುಃಖದ ವಿಷಯ, ಆಪರೇಷನ್ ಮಾಡಿಸ್ಕೊಳ್ಳಿ. ಅಂದ್ರೆ ನಂಗ್ ಮಕ್ಳು ಅವರೇ ಕಣ. ಮುಂಚೆನೆ ಇತ್ತ? ವರದಕ್ಷಿಣೆ ಕೊಟ್ಟಿದ್ರಾ? ಎಷ್ಟು ಉರ್ತಾವ್ರು ನೋಡಿದ್ರೆ ಹೊಡೆದ್ರೆ ಒಂದೇ ಇಟ್ಟು ಹೋಗ್ಬಿಡ್ಬೇಕು. ಸಾರಿ ಸೂಪರ್ ಮ್ಯಾನ್. ನೀನ್ ಹೇಳಿರೋ ಹೆಂಗೆಲ್ಲ ಗ್ಯಾಪ್ನ ಬಂತು ಅಂತ. ಡಾಕ್ಟ್ರೆ, ಮತ್ತೆ ಅದೇ ಖುಷಿಗೆ ಸ್ವೀಟ್ ತಿನ್ಸೋ. ಸ್ವೀಟ್ ಎಂತ ಯಜಮಾನ್ರೆ? ನಿನ್ ಮರುವನ್ ಕೈಲಿ ಸೆರೋಯ್ತು ಅಂತ ಹೇಳ್ದಲು. ನಂಗ್ ಮರ್ವಿನ ಕೈಲಿ ಇತ್ತು ಯಜಮಾನ್ರೆ. ಇವಾಗ ತಾನೇ ನಂಗೆಲ್ಲ ಗ್ಯಾಪ್ನ ಬಂತು ಅಂದಲು. ನಾನು ಏನ್ ಮರ್ತೋಗಿದೆ ಯಜಮಾನ್ರೆ? ಡಾಕ್ಟರ್ ಯಾರ ಮದ್ವೆ ಮಾಡಿಸ್ಬಿಡಿ. ಯಾರ ಜೊತೆ? ಏನ್ ಯಾರ ಜೊತೆ? ಯಾರ ಜೊತೆ ಮದ್ವೆ ಮಾಡಿಸ್ಬೇಕು? ನೀವು ಡಾಕ್ಟರ್ ಅಲ್ವಾ ಯಜಮಾನ್ರೆ? ಮತ್ತೆ ತೆರಿಗೆ ಕೇಳ್ತೀವ ಮದ್ವೆ ಮಾಡಿಸ್ರಿ ಅಂತ. ನಾನ್ ಯಾವಾಗ ಹೇಳ್ದೆ? ಗೋಳಿ ಮಗನ್ ಯಾರೋ ಬಿಟ್ಟಿದ್ದಿಲ್ಲಿ. ಇವ್ರ ಆನರ್ ನಮ್ ಹೆಂಡತಿ ನಂಗೆ ತುಂಬಾ ಹೊಡಿತಾಳೆ. ಕರೆಕ್ಟ್ ಆಗಿ ಮಾಡ್ತಾಳೆ. ಯಾರು? ನಿಮ್ ಹೆಂಡತಿ. ನಂಗ್ ಮದ್ವೆ ಎಲ್ಲ ಆಗೈತೆ. ನನ್ ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರಣ್ಣ. ನಮ್ ಹೆಂಡತಿ ತುಂಬಾ ಪುಣ್ಯ ಮಾಡೋಳು ಡಾಕ್ಟ್ರೆ. ಹೆಂಗೆ? ನಾನ್ ದಿನ ಮನೆಗೆ ಹೋಗ್ಬಿಟ್ಟು ಮರ್ತ ಹೋಗ್ಬಿಡ್ತೀನಿ ನಂಗೆ ಎಂತ ಅವಳೆ ಅಂತ. ಆಮೇಲೆ ಅವಳು ಬೆಳ್ತಂದ್ ನಾಯಿ ಹೊಡೆದಂಗ್ ಹೊಡ್ಬಿಟ್ಟು ಜ್ಞಾಪಿಸ್ತಾಳೆ. ಮತ್ತೆ ಇದ್ರಲ್ಲಿ ಪುಣ್ಯ ಏನ್ ಮಾಡೋಳೆ? ಯಾರು? ನಿಮ್ ಹೆಂಡತಿನೋ? ನಂಗ್ ಮದ್ವೆ ಎಲ್ಲ ಆಗೈತೆ ಇವ್ರ ಆನರ್. ಅಯ್ಯೋ, ಏನ್ ಬೇವರ್ಸಿ ನನ್ ಮಗನ ನೀನು. ನಮ್ ಹೆಂಡತಿ ನಂಗೆ ಇದೇ ಹೇಳ್ತಾಳೆ. ಕರೆಕ್ಟ್ ಆಗಿ ಹೇಳ್ತಾಳೆ. ಯಾರು? ನನ್ ಕೇಸ್ ತಗೊಳ್ಳಿ ಇವ್ರ ಆನರ್. ನಾನ್ ಡಾಕ್ಟರ್ ಕಣೋ, ಲಾಯರ್ ಅಲ್ಲ, BSDK. ನಾನು ಡಾಕ್ಟರ್ ಅಂತಾನೆ ಅಂದಿದ್ದು. ನೀನ್ ಎಲ್ಲಾ ಮರ್ತೋಗ್ತೀಯ, ಇಲ್ಲಿಗೆ ಬರೋ ದಾರಿ ಮರಿಯಲ್ವಲ್ಲೋ? ದಾರಿ ಗ್ಯಾಪ್ನ ಇರುತ್ತೆ ಶಾರುಖ್ ಖಾನ್, ಅದ್ರ ಗುರಿ ಮರ್ತೋಯ್ತೀನಿ. ನಿಂಗೆ ಯಾವ್ದೋ ಗುರಿ? ಅದೇ ಗ್ಯಾಪ್ನ ಬರ್ತಿಲ್ಲ ಬ್ರೋಕರ್ ಅಣ್ಣ. ಈ ಡಾಕ್ಟರ್ ಕಣೋ ನಾನು ಅದ್ನೇ ಅನ್ನಲ್ಲ. ಏನಂದೆ? ಶಾರುಖ್ ಖಾನ್. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ? ಜನ ಮಕ್ಕಳು ಸರ್ಕಾರ